ಡಿ.ಕೆ. ಶಿವಕುಮಾರ್ ಅವರು ಅಮಿತ್ ಶಾ ಅವರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದಕ್ಕೆ ಅನೇಕ ರೀತಿಯ ಮಾತುಗಳನ್ನು ನಾವು ಕೇಳ್ತಾ ಇದ್ದೇವೆ. ಆದರೆ ರಾಜಕಾರಣಿಗಳು ಒಬ್ಬರನ್ನೊಬ್ಬರು ಭೇಟಿ ಮಾಡಬೇಕಂತಿಲ್ಲ, ಅಥವಾ ವೇದಿಕೆಗಳು ರಾಜಕೀಯವಲ್ಲದೇ ಇದ್ದರೆ, ರಾಜಕೀಯ ವೇದಿಕೆಗಳಲ್ಲಿ ಭೇಟಿಯಾದರೆ ಮಾತ್ರ ಅದಕ್ಕೆ ಒಂದು ರೀತಿಯ ಮಾತು ಬರ್ತದೆ. ರಾಜಕೀಯೇತರ ವೇದಿಕೆಗಳಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳೋದು ಅದನ್ನು ತಪ್ಪಾಗಿ ಭಾವಿಸ್ತಕ್ಕಂಥದ್ದು ಏನೂ ಇರಲಾರ್ದು. ಯಾಕೆಂದರೆ ಶಿವರಾತ್ರಿಯ ಪ್ರಯುಕ್ತ ಜಗ್ಗಿ ಗುರುಗಳು ಏನು ಚೆನ್ನೈನಲ್ಲಿ ಮಹಾಶಿವರಾತ್ರಿ ಎಂದು ಕಾರ್ಯಕ್ರಮ ಕೊಟ್ಟಿದ್ದರು, ಅದರಲ್ಲಿ ಅವರು ಭಾಗಿಯಾಗಿದ್ದಾರೆ, ಅಮಿತ್ ಶಾ ಅವರು ಭಾಗಿಯಾಗಿದ್ದಾರೆ. ಆದರೆ ಅದಕ್ಕೆ ಕೆಲವರು ಪಕ್ಷದವರು ಅಪಸ್ವರ ಎತ್ತಿರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ನಮ್ಮ ಅಮಿತ್ ಶಾ ಅವರು ಕೇಂದ್ರದ ಸಚಿವರೇ ಹೊರತು ಅವರು ಅಧ್ಯಕ್ಷರಲ್ಲ. ಇವರು ಅಧ್ಯಕ್ಷರಾಗಿದ್ದರೂ ಕೂಡ ಕಾಂಗ್ರೆಸ್ನ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳವನ್ನು ವಿರೋಧಿಸಿದರೂ ಕೂಡ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋದರು. ಕುಂಭಮೇಳದಲ್ಲಿ ಏನು ಖರ್ಗೆ ಅವರು ಹೇಳಿದ್ರು ಆ ಮಾತನ್ನು ವಿರೋಧಿಸಿದಂಗಾಯಿತು. ಆದರೆ ಅವರೇ ಅದಕ್ಕೆ ಇವತ್ತು ಉತ್ತರ ಕೊಟ್ಟಿದ್ದಾರೆ. ನಾನು ಹಿಂದುವಾಗೇ ಸಾಯ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅಂದಮೇಲೆ ನಿಮ್ಮ ಕಾಂಗ್ರೆಸ್ಸಿನ ಹೈಕಮಾಂಡಿನ ಮಾತಿಗೆ ಏನು ಬೆಲೆ ಇದೆ? ಅದಕ್ಕಾಗಿಯೇ ಇವತ್ತು ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ನ ಒಳಗಡೆ ಟಾರ್ಗೆಟ್ ಆಗ್ತಾ ಇದ್ದಾರೆ. ಅವರನ್ನು ಟಾರ್ಗೆಟ್ ಮಾಡಿ ಹಂಚಿಗೆ ಸರಿಸುವ ಕೆಲಸವನ್ನು ಕಾಂಗ್ರೆಸ್ಸು ಮಾಡ್ತಾ ಇದೆ. ಕಾಂಗ್ರೆಸ್ ಕೂಡ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಏನು ಬಹಳ ದೊಡ್ಡ ನಾಯಕತ್ವ ಉಳಿದಿಲ್ಲ. ಇದನ್ನು ಮಾನ್ಯ ತರೂರ್ ಅವರು ಮೊನ್ನೆ ಹೇಳಿದ್ದಾರೆ. ಇದೊಂದು ದಡ್ಡರ ಗುಂಪಾಗಿದೆ ಕಾಂಗ್ರೆಸ್ಸು. ಆ ದಡ್ಡರ ಗುಂಪಲ್ಲಿ ಇವತ್ತು ವಿಜೃಂಭಿಸುವ ಕೆಲಸವನ್ನು ಕೆಲವರು ಮಾಡುತ್ತಿದ್ದಾರೆ ಅಂತೇಳಿ ಅಂದಮೇಲೆ ದೊಡ್ಡ ನಾಯಕತ್ವ ಅಲ್ಲಿ ಇಲ್ಲ ಅನ್ನೋದನ್ನು ತರೂರ್ ಅವರೇ ಇವತ್ತು ಸಾಬೀತುಪಡಿಸಿದ್ದಾರೆ. ಆದ್ದರಿಂದ ಡಿ.ಕೆ. ಶಿವಕುಮಾರ್ ಒಬ್ಬ ಹಿಂದೂವಾದಿ ಅನ್ನೋದು ಇವತ್ತು ಸಾಬೀತಾದ ಮೇಲೆ ಕಾಂಗ್ರೆಸ್ ಪಕ್ಷ ಅವರನ್ನು ಮೂಲ ಗುಂಪು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ. ಯಾರೋ ಒಬ್ಬರನ್ನ ಭೇಟಿ ಮಾಡಿದ ತಕ್ಷಣ ಅವರು BJPಗೆ ಬಂದ್ಬಿಡ್ತಾರೆ ಅಥವಾ ಕಾಂಗ್ರೆಸ್ಗೆ ಇನ್ನೊಬ್ಬರು ಹೋಗಿಬಿಡ್ತಾರೆ ಅನ್ನೋದಿದೆಯಲ್ಲ, ಇದು ಊಹಾಪೋಹಗಳಷ್ಟೇ. ಇವು ಸತ್ಯ ಅಂತ ಯಾರು ಹೇಳಲಿಕ್ಕಾಗಲ್ಲ. ಹಂಗಂದ ತಕ್ಷಣ ನಾನೇನು ಕೆಲವು ವಿಚಾರಗಳನ್ನು ತಳ್ಳಿ ಹಾಕಿಬಿಡೋದು ಇಲ್ಲ. ಹಿಂದೆ ಇಂಥವು ಆಗಿರ್ತಕ್ಕಂಥದ್ದು ಕೂಡ ಇದೆ. ಆದರೆ ಅದು ನಿಜ ಅಲ್ವಾ? ಇದನ್ನು ಯಾರು ಹೇಳಬೇಕು? ಡಿ.ಕೆ. ಶಿವಕುಮಾರ್ ಹೇಳಬೇಕು. ಡಿ.ಕೆ. ಶಿವಕುಮಾರ್ ಅವರು ಅಮಿತ್ ಶಾ ಅವರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದಕ್ಕೆ ಅನೇಕ ರೀತಿಯ ಮಾತುಗಳನ್ನು ನಾವು ಕೇಳ್ತಾ ಇದ್ದೇವೆ. ಆದರೆ ರಾಜಕಾರಣಿಗಳು ಒಬ್ಬರನ್ನೊಬ್ಬರು ಭೇಟಿ ಮಾಡಬೇಕಂತಿಲ್ಲ, ಅಥವಾ ವೇದಿಕೆಗಳು ರಾಜಕೀಯವಲ್ಲದೇ ಇದ್ದರೆ, ರಾಜಕೀಯ ವೇದಿಕೆಗಳಲ್ಲಿ ಭೇಟಿಯಾದರೆ ಮಾತ್ರ ಅದಕ್ಕೆ ಒಂದು ರೀತಿಯ ಮಾತು ಬರ್ತದೆ. ರಾಜಕೀಯೇತರ ವೇದಿಕೆಗಳಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳೋದು ಅದನ್ನು ತಪ್ಪಾಗಿ ಭಾವಿಸ್ತಕ್ಕಂಥದ್ದು ಏನೂ ಇರಲಾರ್ದು. ಯಾಕೆಂದರೆ ಶಿವರಾತ್ರಿಯ ಪ್ರಯುಕ್ತ ಜಗ್ಗಿ ಗುರುಗಳು ಏನು ಚೆನ್ನೈನಲ್ಲಿ ಮಹಾಶಿವರಾತ್ರಿ ಎಂದು ಕಾರ್ಯಕ್ರಮ ಕೊಟ್ಟಿದ್ದರು, ಅದರಲ್ಲಿ ಅವರು ಭಾಗಿಯಾಗಿದ್ದಾರೆ, ಅಮಿತ್ ಶಾ ಅವರು ಭಾಗಿಯಾಗಿದ್ದಾರೆ. ಆದರೆ ಅದಕ್ಕೆ ಕೆಲವರು ಪಕ್ಷದವರು ಅಪಸ್ವರ ಎತ್ತಿರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ.
ನಮ್ಮ ಅಮಿತ್ ಶಾ ಅವರು ಕೇಂದ್ರದ ಸಚಿವರೇ ಹೊರತು ಅವರು ಅಧ್ಯಕ್ಷರಲ್ಲ. ಇವರು ಅಧ್ಯಕ್ಷರಾಗಿದ್ದರೂ ಕೂಡ ಕಾಂಗ್ರೆಸ್ನ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳವನ್ನು ವಿರೋಧಿಸಿದರೂ ಕೂಡ ಮಾನ್ಯ DK ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋದರು. ಕುಂಭಮೇಳದಲ್ಲಿ ಏನು ಖರ್ಗೆ ಅವರು ಹೇಳಿದ್ರು ಆ ಮಾತನ್ನು ವಿರೋಧಿಸಿದಂಗಾಯಿತು. ಆದರೆ ಅವರೇ ಅದಕ್ಕೆ ಇವತ್ತು ಉತ್ತರ ಕೊಟ್ಟಿದ್ದಾರೆ. ನಾನು ಹಿಂದುವಾಗೇ ಸಾಯ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅಂದಮೇಲೆ ನಿಮ್ಮ ಕಾಂಗ್ರೆಸ್ಸಿನ ಹೈಕಮಾಂಡಿನ ಮಾತಿಗೆ ಏನು ಬೆಲೆ ಇದೆ? ಅದಕ್ಕಾಗಿಯೇ ಇವತ್ತು DK ಶಿವಕುಮಾರು ಕಾಂಗ್ರೆಸ್ನ ಒಳಗಡೆ ಟಾರ್ಗೆಟ್ ಆಗ್ತಾ ಇದ್ದಾರೆ. ಅವರನ್ನು ಟಾರ್ಗೆಟ್ ಮಾಡಿ ಹಂಚಿಗೆ ಸರಿಸುವ ಕೆಲಸವನ್ನು ಕಾಂಗ್ರೆಸ್ಸು ಮಾಡ್ತಾ ಇದೆ. ಕಾಂಗ್ರೆಸ್ ಕೂಡ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಏನು ಬಹಳ ದೊಡ್ಡ ನಾಯಕತ್ವ ಉಳಿದಿಲ್ಲ. ಇದನ್ನು ಮಾನ್ಯ ತರೂರ್ ಅವರು ಮೊನ್ನೆ ಹೇಳಿದ್ದಾರೆ. ಇದೊಂದು ದಡ್ಡರ ಗುಂಪಾಗಿದೆ ಕಾಂಗ್ರೆಸ್ಸು. ಆ ದಡ್ಡರ ಗುಂಪಲ್ಲಿ ಇವತ್ತು ವಿಜೃಂಭಿಸುವ ಕೆಲಸವನ್ನು ಕೆಲವರು ಮಾಡುತ್ತಿದ್ದಾರೆ ಅಂತೇಳಿ. ಅಂದಮೇಲೆ ದೊಡ್ಡ ನಾಯಕತ್ವ ಅಲ್ಲಿ ಇಲ್ಲ ಅನ್ನೋದನ್ನು ತರೂರ್ ಅವರೇ ಇವತ್ತು ಸಾಬೀತುಪಡಿಸಿದ್ದಾರೆ. ಆದ್ದರಿಂದ DK ಶಿವಕುಮಾರು ಒಬ್ಬ ಹಿಂದೂವಾದಿ ಅನ್ನೋದು ಇವತ್ತು ಸಾಬೀತಾದ ಮೇಲೆ ಕಾಂಗ್ರೆಸ್ ಪಕ್ಷ ಅವರನ್ನು ಮೂಲ ಗುಂಪು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ. ಯಾರೋ ಒಬ್ಬರನ್ನ ಭೇಟಿ ಮಾಡಿದ ತಕ್ಷಣ ಅವರು BJPಗೆ ಬಂದ್ಬಿಡ್ತಾರೆ ಅಥವಾ ಕಾಂಗ್ರೆಸ್ಗೆ ಇನ್ನೊಬ್ಬರು ಹೋಗಿಬಿಡ್ತಾರೆ ಅನ್ನೋದಿದೆಯಲ್ಲ, ಇದು ಊಹಾಪೋಹಗಳಷ್ಟೇ. ಇವು ಸತ್ಯ ಅಂತ ಯಾರು ಹೇಳಲಿಕ್ಕಾಗಲ್ಲ. ಹಂಗಂದ ತಕ್ಷಣ ನಾನೇನು ಕೆಲವು ವಿಚಾರಗಳನ್ನು ತಳ್ಳಿ ಹಾಕಿಬಿಡೋದು ಇಲ್ಲ. ಹಿಂದೆ ಇಂಥವು ಆಗಿರ್ತಕ್ಕಂಥದ್ದು ಕೂಡ ಇದೆ. ಆದರೆ ಅದು ನಿಜ ಅಲ್ವಾ? ಇದನ್ನು ಯಾರು ಹೇಳಬೇಕು? DK ಶಿವಕುಮಾರ್ ಹೇಳಬೇಕು. DK ಶಿವಕುಮಾರ್ ಅವರು ಅಮಿತ್ ಶಾ ಅವರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದಕ್ಕೆ ಅನೇಕ ರೀತಿಯ ಮಾತುಗಳನ್ನು ನಾವು ಕೇಳ್ತಾ ಇದ್ದೇವೆ. ಆದರೆ ರಾಜಕಾರಣಿಗಳು ಒಬ್ಬರನ್ನೊಬ್ಬರು ಭೇಟಿ ಮಾಡಬೇಕಂತಿಲ್ಲ, ಅಥವಾ ವೇದಿಕೆಗಳು ರಾಜಕೀಯವಲ್ಲದೇ ಇದ್ದರೆ, ರಾಜಕೀಯ ವೇದಿಕೆಗಳಲ್ಲಿ ಭೇಟಿಯಾದರೆ ಮಾತ್ರ ಅದಕ್ಕೆ ಒಂದು ರೀತಿಯ ಮಾತು ಬರ್ತದೆ. ರಾಜಕೀಯೇತರ ವೇದಿಕೆಗಳಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳೋದು ಅದನ್ನು ತಪ್ಪಾಗಿ ಭಾವಿಸ್ತಕ್ಕಂಥದ್ದು ಏನೂ ಇರಲಾರ್ದು. ಯಾಕೆಂದರೆ ಶಿವರಾತ್ರಿಯ ಪ್ರಯುಕ್ತ ಜಗ್ಗಿ ಗುರುಗಳು ಏನು ಚೆನ್ನೈನಲ್ಲಿ ಮಹಾಶಿವರಾತ್ರಿ ಎಂದು ಕಾರ್ಯಕ್ರಮ ಕೊಟ್ಟಿದ್ದರು, ಅದರಲ್ಲಿ ಅವರು ಭಾಗಿಯಾಗಿದ್ದಾರೆ. ಅಮಿತ್ ಶಾ ಅವರು ಭಾಗಿಯಾಗಿದ್ದಾರೆ. ಆದರೆ ಅದಕ್ಕೆ ಕೆಲವರು ಪಕ್ಷದವರು ಅಪಸ್ವರ ಎತ್ತಿರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ನಮ್ಮ ಅಮಿತ್ ಶಾ ಅವರು ಕೇಂದ್ರದ ಸಚಿವರೇ ಹೊರತು ಅವರು ಅಧ್ಯಕ್ಷರಲ್ಲ. ಇವರು ಅಧ್ಯಕ್ಷರಾಗಿದ್ದರೂ ಕೂಡ ಕಾಂಗ್ರೆಸ್ನ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳವನ್ನು ವಿರೋಧಿಸಿದರೂ ಕೂಡ ಮಾನ್ಯ DK ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋದರು. ಕುಂಭಮೇಳದಲ್ಲಿ ಏನು ಖರ್ಗೆ ಅವರು ಹೇಳಿದ್ರು ಆ ಮಾತನ್ನು ವಿರೋಧಿಸಿದಂಗಾಯಿತು. ಆದರೆ ಅವರೇ ಅದಕ್ಕೆ ಇವತ್ತು ಉತ್ತರ ಕೊಟ್ಟಿದ್ದಾರೆ. ನಾನು ಹಿಂದುವಾಗೇ ಸಾಯ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅಂದಮೇಲೆ ನಿಮ್ಮ ಕಾಂಗ್ರೆಸ್ಸಿನ ಹೈಕಮಾಂಡಿನ ಮಾತಿಗೆ ಏನು ಬೆಲೆ ಇದೆ? ಅದಕ್ಕಾಗಿಯೇ ಇವತ್ತು DK ಶಿವಕುಮಾರು ಕಾಂಗ್ರೆಸ್ನ ಒಳಗಡೆ ಟಾರ್ಗೆಟ್ ಆಗ್ತಾ ಇದ್ದಾರೆ. ಅವರನ್ನು ಟಾರ್ಗೆಟ್ ಮಾಡಿ ಹಂಚಿಗೆ ಸರಿಸುವ ಕೆಲಸವನ್ನು ಕಾಂಗ್ರೆಸ್ಸು ಮಾಡ್ತಾ ಇದೆ.
ಕಾಂಗ್ರೆಸ್ ಕೂಡ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಏನು ಬಹಳ ದೊಡ್ಡ ನಾಯಕತ್ವ ಉಳಿದಿಲ್ಲ. ಇದನ್ನ ಮಾನ್ಯ ತರೂರ್ ಅವರು ಮೊನ್ನೆ ಹೇಳಿದ್ದಾರೆ. ಇದೊಂದು ದಡ್ಡರ ಗುಂಪಾಗಿದೆ ಕಾಂಗ್ರೆಸ್ಸು. ಆ ದಡ್ಡರ ಗುಂಪಲ್ಲಿ ಇವತ್ತು ವಿಜೃಂಭಿಸುವ ಕೆಲಸವನ್ನು ಕೆಲವರು ಮಾಡುತ್ತಿದ್ದಾರೆ ಅಂತೇಳಿ ಅಂದಮೇಲೆ ದೊಡ್ಡ ನಾಯಕತ್ವ ಅಲ್ಲಿ ಇಲ್ಲ ಅನ್ನೋದನ್ನ ತರೂರ್ ಅವರೇ ಇವತ್ತು ಸಾಬೀತುಪಡಿಸಿದ್ದಾರೆ. ಆದ್ದರಿಂದ ಡಿ ಕೆ ಶಿವಕುಮಾರ್ ಒಬ್ಬ ಹಿಂದೂವಾದಿ ಅನ್ನೋದು ಇವತ್ತು ಸಾಬೀತಾದ ಮೇಲೆ ಕಾಂಗ್ರೆಸ್ ಪಕ್ಷ ಅವರನ್ನು ಮೂಲ ಗುಂಪು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ. ಯಾರೋ ಒಬ್ಬರನ್ನ ಭೇಟಿ ಮಾಡಿದ ತಕ್ಷಣ ಅವರು BJPಗೆ ಬಂದ್ಬಿಡ್ತಾರೆ ಅಥವಾ ಕಾಂಗ್ರೆಸ್ಗೆ ಇನ್ನೊಬ್ಬರು ಹೋಗಿಬಿಡ್ತಾರೆ ಅನ್ನೋದಿದೆಯಲ್ಲ, ಇದು ಊಹಾಪೋಹಗಳಷ್ಟೇ. ಇವು ಸತ್ಯ ಅಂತ ಯಾರು ಹೇಳಲಿಕ್ಕಾಗಲ್ಲ. ಹಂಗಂದ ತಕ್ಷಣ ನಾನೇನು ಕೆಲವು ವಿಚಾರಗಳನ್ನು ತಳ್ಳಿ ಹಾಕಿಬಿಡೋದು ಇಲ್ಲ. ಹಿಂದೆ ಇಂಥವು ಆಗಿರ್ತಕ್ಕಂಥದ್ದು ಕೂಡ ಇದೆ. ಆದರೆ ಅದು ನಿಜ ಅಲ್ವಾ, ಇದನ್ನು ಯಾರು ಹೇಳಬೇಕು? ಡಿ ಕೆ ಶಿವಕುಮಾರ್ ಹೇಳಬೇಕು.